ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಕುರ್ಚಿಗಾಗಿ ಹಗ್ಗಜಗ್ಗಾಟ ಜೋರಾಗ್ತಾ ಇರುವಂತಹ ಬೆನ್ನಲ್ಲೇ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಶಾಸಕರಾಯ್ತು, ಸಚಿವರಾಯ್ತು, ಅವ್ರ ಜೊತೆಗೆ 1-to-1 ಮೀಟಿಂಗ್ ನಡೆಸಿದ್ದು ಆಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಜೊತೆಗೆ ಸುರ್ಜೇವಾಲಾ ಮೀಟಿಂಗ್ ಮಾಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಸಭೆಯನ್ನು ನಡೆಸಿದ್ದಾರೆ. ಶಾಸಕರ ಅಹವಾಲು, ಸಚಿವರ ಅಭಿಪ್ರಾಯಗಳ ಬಗ್ಗೆ ಇಬ್ಬರ ಜೊತೆಗೆ ಚರ್ಚೆ ಆಗಿದೆ. ನಿಗಮ ಮಂಡಳಿಯ ನೇಮಕಾತಿ ವಿಚಾರದ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲಗಳನ್ನು ಸರಿಪಡಿಸಬೇಕು ಅಂಥೇಳಿ, ಮದ್ದರಿಬೇಕು ಅಂಥೇಳಿ ಸ್ವತಃ ಸುರ್ಜೇವಾಲಾ ಅವರೇ ರಾಜ್ಯಕ್ಕೆ ಎಂಟ್ರಿ ಆಗಿದ್ರು. ಮೊದಲು ಶಾಸಕರು, ಅದಾದ ಮೇಲೆ ಸಚಿವರುಗಳ ಜೊತೆಗೆ ಅಭಿಪ್ರಾಯವನ್ನು ಸಂಗ್ರಹಿಸಿದರು. ಅವರಿಂದ ಸಂಗ್ರಹಿಸಿರುವಂತಹ ಅಭಿಪ್ರಾಯಗಳು, ಅವರಿಂದ ಸಂಗ್ರಹಿಸಿರುವಂತಹ ಒಂದಿಷ್ಟು ಈ ಒಳಜಗಳದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು, ಅನುದಾನದ ಕೊರತೆಗಳು, ನಾನಾ ರೀತಿಯ ವಿಚಾರಗಳನ್ನು ಈಗ ಸಿಎಂ ಡಿಸಿಎಂ ಜೊತೆಗೆ ಪ್ರಸ್ತಾಪಿಸಿದ್ದಾರೆ, ಸಭೆಯನ್ನು ನಡೆಸಿದ್ದಾರೆ ಸುರ್ಜೇವಾಲಾ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಡಿಸಿಎಂ ಜೊತೆಗೆ ಸುರ್ಜೇವಾಲಾ ಮೀಟಿಂಗ್, ಶಾಸಕರು ಸಚಿವರ ಸಭೆಯ ಮಾಹಿತಿಯನ್ನ ಸುರ್ಜೇವಾಲಾ ಇಬ್ಬರು ನಾಯಕರಿಗೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾಸಕರ ದೂರಿನ ಲಿಖಿತ ಪ್ರತಿ, ಸಚಿವರ ಸಮರ್ಥನೆಯ ಲಿಖಿತ ದಾಖಲೆಯನ್ನ ಸುರ್ಜೇವಾಲಾ ಅವರು ಸಿಎಂ ಡಿಸಿಎಂ ಮುಂದಿಟ್ಟಿದ್ದಾರೆ. ಸಿಎಂ ಡಿಸಿಎಂಗೆ ದಾಖಲೆಗಳನ್ನು ಸುರ್ಜೇವಾಲಾ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಹಂತದ ಸಭೆಯನ್ನು ನಡೆಸುವುದಕ್ಕೆ ಸಿಎಂ ಡಿಸಿಎಂ ತೀರ್ಮಾನಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಸಮಸ್ಯೆಗಳೇನು, ಶಾಸಕರಿಗೆ, ನಾಯಕರುಗಳ ಬಗ್ಗೆ, ಮುಖ್ಯವಾಗಿ ಸಚಿವರುಗಳು, ಸಿಎಂ ಡಿಸಿಎಂ ಬಗ್ಗೆ ಇರುವಂತಹ ಅಭಿಪ್ರಾಯವೇನು, ಎಲ್ಲವನ್ನೂ ಕೂಡ 1-to-1 ಮೀಟಿಂಗ್ನಲ್ಲಿ ಕ್ರೋಢೀಕರಿಸುವಂತಹ ಕೆಲಸವನ್ನು ಸುರ್ಜೇವಾಲಾ ಮಾಡಿದ್ರು. ಈಗ ಆ ರಿಪೋರ್ಟನ್ನು ಸಿಎಂ ಡಿಸಿಎಂ ಮುಂದೆ ತೆರೆದಿಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಶಾಸಕರ ಅಭಿಪ್ರಾಯ ಹೀಗಿದೆ, ಹೀಗೆ ನನ್ನ ಬಳಿ ಹೇಳಿದ್ದಾರೆ, ಈಗ ಅದಕ್ಕೆ ಪರಿಹಾರವನ್ನು ಕಂಡುಕೊಬೇಕಲ್ಲ. ಅದರ ಜೊತೆಗೇನೆ ವಿಧಾನ ಪರಿಷತ್ನ 4 ಸ್ಥಾನಗಳ ಕುರಿತು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿದೆ. ಶೀಘ್ರವೇ ಹೆಸರು ಶಿಫಾರಸ್ ಮಾಡುವಂತೆ ಸುರ್ಜೇವಾಲಾ ಸಿಎಂ ಡಿಸಿಎಂಗೆ ಸೂಚನೆ ಕೊಟ್ಟಿದ್ದಾರೆ. ಈ ಹಿಂದೆ ಅಂತಿಮವಾಗಿರಲಿಲ್ಲ ಹೆಸರುಗಳು, ಬಹುತೇಕ ಅವುಗಳನ್ನೇ ಪ್ರಸ್ತಾಪಿಸುವ ಸಾಧ್ಯತೆ. 4-5 ದಿನಗಳಲ್ಲಿ ನಿಗಮ ಮಂಡಳಿಗಳಿಗೆ ನೇಮಕಾತಿ ಫೈನಲ್ ಆಗೋ ಸಾಧ್ಯತೆ ಇದೆ. ಅದರ ಜೊತೆಗೆ ವಿಧಾನ ಪರಿಷತ್ನ 4 ಸ್ಥಾನಗಳನ್ನು ಕೂಡ ಭರ್ತಿ ಮಾಡುವುದಕ್ಕೆ ಈಗ ಸುರ್ಜೇವಾಲಾ ಅವರು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಸಿಎಂ ಡಿಸಿಎಂ ಜೊತೆಗೆ ನಡೆದಂತಹ ಚರ್ಚೆಯಲ್ಲಿ. ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲಗಳು, ರಾಜ್ಯ ಕಾಂಗ್ರೆಸ್ನಲ್ಲಿದ್ದಂತಹ ಒಂದಿಷ್ಟು ಗೋಜಲುಗಳನ್ನು ಸರಿಪಡಿಸುವಂತಹ ಕೆಲಸಕ್ಕೆ ಸುರ್ಜೇವಾಲಾ ಕೈ ಹಾಕಿರೋದು ಸ್ಪಷ್ಟ. ಸುರ್ಜೇವಾಲಾ ಅವರು ಮದ್ದರೆದ ನಂತರವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಾಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅಧಿಕಾರ ಹಂಚಿಕೆಯ ವಿಚಾರ ಆಗಿರಬಹುದು, ಅನುದಾನದ ಕೊರತೆ ವಿಚಾರ ಆಗಿರಬಹುದು, ಶಾಸಕರುಗಳ ಬಹಿರಂಗ ಹೇಳಿಕೆಗಳಾಗಿರಬಹುದು, ಎಲ್ಲವೂ ಕೂಡ ಸರಿಯಾಗುತ್ತಾ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಮೊದಲು MLAಗಳು, ಅದಾದಮೇಲೆ ಮಿನಿಸ್ಟರ್ಗಳು, ಈಗ ಸಿಎಂ ಡಿಸಿಎಂ ಜೊತೆಗೆ ನಡೆದಂತಹ ಮೀಟಿಂಗು, ಈ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು, ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲಗಳಿಗೆ ಹೇಗೆ ಮದ್ದರಿಯುವಂತಹ ಕೆಲಸ ಆಯಿತು ಅಂತ ಹೇಳಿ ಸುಖೇಶ್. ಪ್ರಮುಖವಾಗಿ ಸಹಜವಾಗಿ ಇವತ್ತು ನಡೆದಿರುವಂತ ಒಂದು ಸಭೆ ಅಂದ್ರೆ ಒಂದು ಕಡೆ ಶಾಸಕರ ಜೊತೆ ಸಭೆ, ಮತ್ತೊಂದು ಕಡೆ ಸಚಿವರ ಜೊತೆ ಸಭೆ, ಆನಂತರದಲ್ಲಿ ಈಗ ಸಿಎಂ ಡಿಸಿಎಂ ಜೊತೆ ಕೂಡ ಸಭೆ. ಇದರಲ್ಲಿ ಸುಮಾರು 2-3 ವಿಚಾರಗಳ ಚರ್ಚೆ. ಒಂದು ಪರಿಷತ್ ನೇಮಕದ ವಿಚಾರ ಮತ್ತು ನಿಗಮ ಮಂಡಳಿಗಳಿಗೆ ಆದಷ್ಟು ಶೀಘ್ರವಾಗಿ 4-5 ದಿನಗಳಲ್ಲಿ ನೇಮಕಾತಿಗಳನ್ನ ಮಾಡಿ ಮುಗಿಸ್ಬೇಕನ್ನೋದು, ಜೊತೆಗೆ ಏನೆಲ್ಲ ಲಿಖಿತ ದೂರುಗಳನ್ನ ಶಾಸಕರುಗಳು ಕೊಟ್ಟಿದ್ರು ಅನ್ನುವಂಥದ್ದು ಕಡೆ, ಆ ಶಾಸಕರು ಕೊಟ್ಟಂತ ದೂರಿಗೆ ಪ್ರತಿಯಾಗಿ ಸಚಿವರುಗಳಿಂದ ಬಂದಂತ ಪ್ರತಿಕ್ರಿಯೆ ಏನು ಅನ್ನುವಂತ ವಿಚಾರ, ಎಲ್ಲ ದಾಖಲಾತಿಗಳನ್ನು ಸಿಎಂ ಡಿಸಿಎಂ ಕೂಡ ತಲುಪಿಸಿದ್ದಾರೆ ಅನ್ನೋದು. ಆ ಮೂಲಕವಾಗಿ ಶಾಸಕರು ಮತ್ತು ಸಚಿವರ ನಡುವೆ ಭಿನ್ನಾಭಿಪ್ರಾಯ ಮತ್ತು ಯಾವ ವಿಚಾರದಲ್ಲಿ ಗೊಂದಲ ಇದೆ ಅನ್ನುವಂತ ಮಾಹಿತಿಯನ್ನು ಹಂಚಿಕೊಂಡಿದ್ರೆ, ಇದ್ರ ಬಗ್ಗೆ ಅಗತ್ಯವಾದ್ರೆ ಮತ್ತೊಮ್ಮೆ ಕೂಡ ಸಭೆ ಮಾಡೋಣ ಅನ್ನುವಂಥದ್ದು. ಅಲ್ಲದೆ ಈ ಎಲ್ಲ ವಿಚಾರದ ಬಗ್ಗೆ ವಿವರವಾದ ವರದಿಯನ್ನು ಕೂಡ ಹೈಕಮಾಂಡ್ ಅಂದ್ರೆ ಎ ನಾಯಕರಿಗೆ ಕೂಡ ತಲುಪಿಸ್ತೀನಿ ಅನ್ನುವಂತ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈ ಎಲ್ಲಾ ವಿಚಾರಗಳ ಜೊತೆಗೆ ಅಂದ್ರೆ ಸಚಿವ ಶಾಸಕರ ಜೊತೆ ಸಭೆಯ ಒಂದು ಫಲಿತಾಂಶ ಏನು ಮತ್ತೆ ಏನ್ ಮಾಡ್ಬೇಕಿದೆ ಅನ್ನುವಂತ ವಿಚಾರವೂ ಒಳಗೊಂಡಂತೆ ಅದರ ವರದಿಯನ್ನು ಕೊಡೋದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ನಿಗಮ ಮಂಡಳಿ ನೇಮಕಾತಿ ಪ್ರಕ್ರಿಯೆ ಮುಗಿಸ್ಬೇಕು. ಸುಮಾರು 32 ನಿಗಮ ಪ್ಲಸ್ 600ಕ್ಕೂ ಹೆಚ್ಚು ನಿರ್ದೇಶಕರ ನೇಮಕಾತಿ ಪ್ರಕ್ರಿಯೆ ಮುಗಿಸ್ಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.